ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತಂತೂ ಫುಲ್ ಮಳೆ ದಿನ. ರಾತ್ರಿಯಿಂದ ಶುರುವಾಗಿದ್ ಮಳೆ ಮಧ್ಯಾಹ್ನ ಆದ್ರೂ ನಿಂತೇ ಇಲ್ಲ. ಒಂದೇ ಸಮ ಮಳೆ ಬರ್ತಾ ಇತ್ತು. ಫ್ರೆಂಡ್ಸ್, ಏನ್ ಗೊತ್ತಾ, ಮಕ್ಳು ನಾವ್ ಏನ್ ಮಾಡ್ತೀವಿ ಅದನ್ನ ನೋಡ್ಬಿಟ್ಟು ಎಷ್ಟ್ ಚೆನ್ನಾಗ್ ಅದೇ ತರ ಕಾಪಿ ಮಾಡ್ತಾರೆ ಅಂತಂದ್ರೆ, ಅವಳಪ್ಪ ಗ್ರಾಫ್ಟಿಂಗ್ ಮಾಡೋದನ್ನ ನೋಡ್ಕೊಂಡು ಇವಾಗ ಅವಳುನು ಈ ತರ ಗಿಡ ಹಿಡ್ಕೊಂಡು ನೋಡಿ ಒಂದು ಟೇಪ್ ಇಂದ ಸುತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದೇ ತರ ಮಕ್ಳು ನಾವ್ ಏನ್ ಮಾಡ್ತೀವೋ ಅದನ್ನೇ ನೋಡಿ ಕಲಿತಾರೆ. ನಾವ್ ಹೇಳ್ಕೊಡ್ಬೇಕು ಅಂತಾನೆ ಇಲ್ಲ. ನಾವ್ ಯಾವ ರೀತಿ ಬಿಹೇವ್ ಮಾಡ್ತೀವೋ, ನಾವ್ ಯಾವ ರೀತಿ ನಡ್ಕೊಂತೀವೋ ಅದೇ ರೀತಿನೇ ಮಕ್ಳು ಕೂಡ ಮಾಡ್ತಾರೆ. ಒಂದ್ ರೀತಿನಲ್ಲಿ ಮಕ್ಳು ನಮ್ಮ ಪ್ರತಿರೂಪ ಅಂತಾನೆ ಹೇಳ್ಬೋದು. ನಾವ್ ಹೆಂಗ್ ಬಿಹೇವ್ ಮಾಡ್ತೀವೋ ಅವ್ರು ಕೂಡ ಸೇಮ್ ಅದೇ ತರಾನೇ ಮಾಡ್ತಾರೆ. ಆದ್ರಿಂದ ಆದಷ್ಟು ಮಕ್ಳ ಎದುರುಗಡೆ ಒಳ್ಳೆ ವಿಷಯಗಳನ್ನ ಮಾತಾಡಿ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಅವರು ಕೂಡ ಸೇಮ್ ಅದೇ ತರಾನೇ ಕಲ್ತ್ಕೊಳ್ತಾರೆ. ಹಾಗೆ ಸಂಜೆ ಮಳೆ ಬರ್ತಾ ಇತ್ತು ಅಲ್ವಾ, ಚೆನ್ನಾಗ್ ಒಂದ್ ಬಿಸಿ ಬಿಸಿಯಾಗಿ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು. ಇದ್ರ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೋಬಿ ಮಂಚೂರಿ ಎಲ್ಲಾ ತಿಂದು ಇವಾಗ ಅಪ್ಪ ಮಗಳು ಹೋಗಿ ಸ್ವಲ್ಪ ರಂಬುಟನ್ ಹಣ್ಣುಗಳನ್ನ ಕೊಯ್ಕೊಂಡ್ ಬಂದಿದ್ದಾರೆ. ಇವಾಗಂತೂ ಮನೆಯಲ್ಲೇ ಹಣ್ಣುಗಳು ಬಿಡ್ತಾ ಇರೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ. ಬೇಕೆಂದಾಗ ಫ್ರೆಶ್ ಆಗಿ ಕೊಯ್ಕೊಂಡು ತಿನ್ಬೋದು. ಪಾಪುಗಂತೂ ಇದು ತುಂಬಾನೇ ಇಷ್ಟ. ಅವಳು ತುಂಬಾ ಎಂಜಾಯ್ ಮಾಡಿ ತಿಂತಾ ಇದ್ಲು. ಫ್ರೆಂಡ್ಸ್, ಈ ರಂಬುಟನ್ ಹಣ್ಣುಗಳನ್ನ ಯಾರೆಲ್ಲ ತಿಂದಿದ್ದೀರಾ ಅಂಡ್ ಯಾರಿಗೆಲ್ಲ ಇಷ್ಟ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಯಾರಾದ್ರೂ ತಿಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಿಕ್ಕರೆ ಒಂದ್ಸರಿ ಟ್ರೈ ಮಾಡಿ. ಇವಾಗಂತೂ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಸಿಗ್ತಾ ಇದೆ. ಈ ರಂಬುಟನ್ ಹಣ್ಣನ್ನ ತಿನ್ನೋದೇನೋ ಸುಲಭವಾಗಿ ತಿನ್ಬಿಡ್ಬೋದು. ಆಮೇಲೆ ಕ್ಲೀನ್ ಮಾಡೋದಕ್ಕೆ ಒಂದ್ ರಾಶಿ ಕೆಲ್ಸ. ಹಣ್ಣೆಲ್ಲ ತಿಂದಾದ ನಂತರ ಹಣ್ಣಿಗಿಂತ ಜಾಸ್ತಿ ಸಿಪ್ಪೆ ಕಸಗಳೇ ಜಾಸ್ತಿ ಇರತ್ತೆ. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಬೇಕು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.